ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ, ಎಲ್ಲರಿಗೂ ಪ್ರದೇಶ್ ಕನ್ನಡ ವಾಹಿನಿಗೆ ಸುಸ್ವಾಗತ. ಈ ದಿನ ನಾವು ಮೆಕ್ಕೆಜೋಳ ರಾಶಿಯನ್ನು ಹಾಕಿದ್ದರಿಂದ ಹೊಲದಲ್ಲಿ ಹೋಗಿ ಅದನ್ನೆಲ್ಲ ನೋಡಿದ್ವಿ. ಅದರ ಬಗ್ಗೆ ಈ ಮುಂದಿನ ವಿಡಿಯೋದಲ್ಲಿ ನೀವು ನೋಡಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಒಂದು ಸೂಪರ್ ಆಗಿರೋ ಸೀನ್ರಿ, ಮೇಲೆ ಚಂದಮಾಮ, ಕೆಳಗೆ ಇದು ನಮ್ಮ ಮೆಕ್ಕೆಜೋಳ ರಾಶಿ. ಇವರು ನಮ್ಮ ಮನೆಯವರು. ಅದು ಮಳೆ ಬರೋ ಥರ ಇರೋದ್ರಿಂದ ಮೆಕ್ಕೆಜೋಳನೆಲ್ಲ ಸ್ವಲ್ಪ ಕರೆಕ್ಟ್ ಲೆವೆಲ್ಲಾಗಿ ಹಾಕಿಬಿಟ್ಟು ತಾಡ್ಪಲ ಮುಚ್ಚೋ ಥರ ಮಾಡಬೇಕು ಅಂತ ಹೋಗಿದ್ವಿ. ಹೋದಾಗ ನನಗೆ ಅನಿಸ್ತು ಒಂದು ಸರಿ ಇದು ಮೆಕ್ಕೆಜೋಳದ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಡಬೇಕು ಅಂತ. ಹಾಗಾಗಿ ಇದನ್ನು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮಾಡಬೇಕಾದ್ರೆ ಅನ್ನಿಸ್ತು, ಇಷ್ಟು ದೊಡ್ಡ ರಾಶಿ ಇದೆ ಅಲ್ವಾ, ಎಷ್ಟು ಪ್ಯಾಕೆಟ್ ಮೆಕ್ಕೆಜೋಳ ಅಂದರೆ ಬೀಜ ಎಷ್ಟು ಹಾಕಿದ್ರು ಅಂದರೆ ಇವರು 12 ಪ್ಯಾಕೆಟು ಮೆಕ್ಕೆಜೋಳ ಬೀಜ ಹಾಕಿದ್ರು. 12 ಪ್ಯಾಕೆಟಿಗೆ ಇಷ್ಟು ಬೆಳೆದಿದೆ. ಅಂದರೆ ಇದು ಅಂದಾಜು, ಅವ್ರು ಹೇಳ್ತಿದ್ರು ಅಂದಾಜು 120 ಕ್ವಿಂಟಲ್ ಮೆಕ್ಕೆಜೋಳ ಆಗುತ್ತೆ ಅಂತ. ನಮ್ಮದು ಹೊಲ ಇರೋದು 5 ಎಕರೆ. 5 ಎಕರೆಗೆ ಇಷ್ಟು ಬೆಳೆದಿದೆ. ಅದು ಬೇಸಿಗೆಯಲ್ಲಿ. ಮಳೆಗಾಲದಲ್ಲಿ ಕೂಡ ನಾವು ಮೆಕ್ಕೆಜೋಳನೇ ಹಾಕಿದ್ವಿ. ಅದಕ್ಕೆ ಒಂದೇ ಥರ ಬೆಳೆ ಹಾಕಿದರೆ ಸ್ವಲ್ಪ ಬೆಳೆಯಲ್ಲ, ಅಂದರೆ ಚೆನ್ನಾಗಿ ಫಲ ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಚೆನ್ನಾಗೇ ಆಗಿದೆ ನಮ್ಮದು ಮೆಕ್ಕೆಜೋಳ ಅಂತ ಅನ್ಬೋದು. ಇದನ್ನು ರಾಶಿನ ಜಿನ್ನಿಗೆ ಹಾಕೋದಕ್ಕೆ ಅಂದರೆ ದೊಡ್ಡ ಮಿಷಿನ್ ಕರೆಸಿದ್ದಾರೆ. ಅದನ್ನು ಕರೆಸಿದ್ದಾರೆ. ಈ ವಿಡಿಯೋ ಮಾಡಿ 2 ದಿನ ಆದಮೇಲೆ ನಾನು ಬರ್ತೀನಿ ಅಂತ ಅವ್ರು ಹೇಳಿದರು. ಸೊ ನಮ್ಮ ಯಜಮಾನ್ರು ಅದು ಸುತ್ತ ಇರೋದನ್ನೆಲ್ಲ ಇದು ನಮ್ಮದು ಟ್ಯಾಕ್ಟ್ರಿ ಬಂದಿದ್ದು. ಇದು ಹತ್ತಿ ಮರ, ಅಂದರೆ ಹತ್ತಿ ಹಣ್ಣಿನ ಮರ. ಹಾಗೆ ನೋಡಿ, ಇದೇ ನಮ್ಮ ಹೊಲ ಹೇಗಿದೆ ನೋಡಿ. ತೆಂಗಿನ ಮರಗಳು, ಕಾಯಿ, ನಮ್ಮ ಮನೇಲಂತೂ ತೆಂಗಿನಕಾಯಿಗೆ ಬರನೇ ಇಲ್ಲ. ಎಲ್ಲ ಸುತ್ತ ಇರೋದೆಲ್ಲ ಮೇಲೆ ಹಾಕ್ತಿದ್ದಾರೆ. ಯಾಕೆ ಅಂದರೆ ಮಳೆ ಬಂದರೆ ಮತ್ತು ತಾಡ್ಪಲ ಮುಚ್ಚಬೇಕಲ್ವ, ನೆಂದುಬಿಟ್ರೆ ಮತ್ತು ಅದು ಮೊಳಕೆ ಬಂದುಬಿಡುತ್ತೆ. ಹಾಗಾಗಿ ಎಲ್ಲದನ್ನು ಚೆನ್ನಾಗಿ ಹಾಕಿಬಿಟ್ಟು ತಾಡ್ಪಲ ಮುಚ್ತಾರೆ ಇವರು. ಅವರು ಮೇಲೆ ಎತ್ತಿ ಹಾಕ್ತಾಯಿದ್ರು, ಕಷ್ಟಪಡ್ತಾಯಿದ್ರು. ಆದರೂ ನಾನು ಇರಲಿ ಅಂತ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇದು 12 ಪ್ಯಾಕೆಟ್ ಬೀಜ ತೊಗೊಂಬಂದು ಹಾಕಿದ್ರು. ಈ ಮೆಕ್ಕೆಜೋಳದ ಬೀಜ ಹೆಸರು ಅಂದರೆ ಕಾವೇರಿ ಅಂತ ತೊಗೊಂಬರ್ತಾಯಿದ್ರು ಅವರು. ಅದು ಚೆನ್ನಾಗಿ ಕೊಡುತ್ತೆ, ಫಲ ಮಾತ್ರ ಸಖತ್ತಾಗಿ ಕೊಡುತ್ತೆ. ಅಂದರೆ ಚೆನ್ನಾಗಾಗುತ್ತೆ. ಇದು ಒಂದು 120 ಅಟ್ಲೀಸ್ಟ್ 130 ಕ್ವಿಂಟಲ್ ಆದರೆ ಒಂದು ಕ್ವಿಂಟಲ್ಗೆ 2300 2200 ರೇಟ್ ಇರುತ್ತೆ. ಅದು ಒಂದು 100 ಕ್ವಿಂಟಲ್ಗೆ 2,30,000 ಹಂಗಾಗ್ಬೋದು. ಆದರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಒಟ್ಟು ನಮ್ಮದು ಬಂದು ಹೋದ ಸರಿ ಅಂದರೆ ಮಳೆಗಾಲದಲ್ಲಿ ಹಾಕಿರೋ ಮೆಕ್ಕೆಜೋಳ ಬಂದು 123 ಕ್ವಿಂಟಲ್ ಆಗಿತ್ತು. ಆವಾಗ ನಮ್ಮದು 2,50,000 ದುಡ್ಡು ಬಂದಿತ್ತು. ಇವಾಗ ಎಷ್ಟು ಬರುತ್ತೋ ಗೊತ್ತಿಲ್ಲ, ಅಂದಾಜು ಮಾಡೋಕ್ಕೆ ಬರೋದಿಲ್ಲ. ಇಷ್ಟು ಹೇಳಿ ಥ್ಯಾಂಕ್ ಯು.